ಡಿಸೆಂಬರ್ 31ರಂದು ಕರ್ನಾಟಕ ಬಂದ್ಗೆ ಕರೆ ಕೊಡಲಾಗಿದೆ. ಅಷ್ಟರೊಳಗಾಗಿ ಎಂಇಎಸ್ ನಿಷೇಧ ಮಾಡಬೇಕು ಅನ್ನೋದು ಕನ್ನಡ ಹೋರಾಟಗಾರರ ಆಗ್ರಹ. ಆದರೆ ಈಗ ಕರ್ನಾಟಕ ಬಂದ್ ಆಗುವ ಬಗ್ಗೆ ಅನುಮಾನ ಶುರುವಾಗಿದೆ. ವಾಟಾಳ್ ನಾಗರಾಜ್ ಬಣದಲ್ಲೇ ಬಂದ್ ಬಗ್ಗೆ ಬಿರುಕು ಸೃಷ್ಟಿಯಾಗಿದೆ. ಹಾಗಾದ್ರೆ ಏನಾಯ್ತು? ಬಂದ್ ಆಗತ್ತಾ ಇಲ್ವಾ ನೋಡ್ಕೊಂಡ್ ಬನ್ನಿ. ಕನ್ನಡ ಸಂಘಟನೆಗಳಿಂದ ಬಂದ್ ಆಗೋದು ಡೌಟ್. ಬಂದ್ ಕರೆಗೆ ನೀರಸ ಬೆಂಬಲ ಹಿಂಪಡೆಯಲು ಚರ್ಚೆ. ಬೆಳಗಾವಿಯಲ್ಲಿ ಎಂಇಎಸ್ ಪುಂಡಾಟ ಖಂಡಿಸಿ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿತ್ತು. ಡಿಸೆಂಬರ್ 30ರ ಒಳಗಾಗಿ ಎಂಇಎಸ್ ನಿಷೇಧ ಮಾಡಿದ್ರೆ ಬಂದ್ ವಾಪಸ್ ಎಂದು ಗಡುವು ಕೊಡಲಾಗಿತ್ತು. ಆದರೆ ಇದೀಗ ನಿಷೇಧ ಆಗದಿದ್ರೂ ಬಂದ್ ವಾಪಸ್ಗೆ ಚಿಂತನೆ ನಡೆದಿದೆ. ಬಂದ್ ಕರೆ ನೀಡಿದ್ದವರಲ್ಲಿ ಮುಂಚೂಣಿಯಲ್ಲಿ ಪ್ರವೀಣ್ ಶೆಟ್ಟಿ ವಾಟಾಳ್ ನಾಗರಾಜ್ಗೆ ಪತ್ರ ಬರೆದು ಬಂದ್ ಮುಂದೂಡಿಕೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆದರೆ ವಾಟಾಳ್ ಮಾತ್ರ ಬಂದ್ ಮಾಡಿಯೇ ತೀರುತ್ತೇವೆ ಎಂದಿದ್ದಾರೆ. ಕರ್ನಾಟಕದ ಹಿತದೃಷ್ಟಿಯಿಂದ ಈ ಬಂದನ್ನು ಸ್ವಲ್ಪ ಮುಂದಕ್ಕೆ ಹಾಕಿದ್ರು ಒಳ್ಳೆಯದು ಅನ್ನುವಂಥ ನಿರ್ಧಾರ. 31ನೇ ತಾರೀಕು ಪ್ರತಿಯೊಂದು ಯುವ ಪೀಳಿಗೆಯನ್ನು ಸಹ ಆಚರಣೆಯಲ್ಲಿರೋದ್ರಿಂದ ಅತಿ ಹೆಚ್ಚಿನ ವ್ಯಾಪಾರ ಆಗೋದ್ರಿಂದ ಸ್ವಲ್ಪ ಮುಂದಾಕಿ ಅನ್ನುವಂಥದ್ದು ನಮ್ಮ ಬೇಡಿಕೆ. ಅದು ಒತ್ತಾಯಪೂರ್ವಕವಾಗಿ ವಾಟಾಳ್ ನಾಗರಾಜ್ ಅವರಿಗೆ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಇಡೀ ರಾಜ್ಯ ಒಂದಾಗಿ ನಿಲ್ಲಬೇಕಾಗಿದೆ. ನಮ್ಮ ಉದ್ದೇಶ ಏನು? ನಮ್ಮ ಉದ್ದೇಶ ಬಹಳ ಮುಖ್ಯ. 31 ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಬಂದ್ಗೆ ನಾವು ರೆಡಿ ಇರಬೇಕು ಅಂತ ಹೇಳಿ ಎಲ್ಲರನ್ನ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡಿದ ವಾಟಾಳ್ ನಾಗರಾಜ್ ಹಾಗೂ ಕರಾವೆ ಶಿವರಾಮೇಗೌಡ ಕನ್ನಡ ಸೇನೆ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ವೇಳೆ ಮಾತನಾಡಿದ ವಾಟಾಳ್ ನಾಗರಾಜ್, ಸೂರ್ಯಚಂದ್ರರು ಅದಲು ಬದಲು ಆದರೂ ಬಂದ್ ನಿಲ್ಲಲ್ಲ ಎಂದಿದ್ದಾರೆ. ಜಯ ಕರ್ನಾಟಕ ಹಾಗೂ ಕರಾವೆ ನಾರಾಯಣಗೌಡ ಬಣ ಮಾತ್ರ ಬಂದ್ಗೆ ಬೆಂಬಲವಿಲ್ಲ ಎಂದಿದ್ದಾರೆ. ಜಯ ಕರ್ನಾಟಕ ಸಂಘಟನೆಯಿಂದ ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ. ಡಿಸೆಂಬರ್ 31ರ ಬಂದ್ಗೆ ಜಯ ಕರ್ನಾಟಕ ಸಂಘಟನೆಯ ಬೆಂಬಲ ಇಲ್ಲ. ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಎಲ್ಲ ಪದಾಧಿಕಾರಿಗಳ ತೀರ್ಮಾನದ ಮೇರೆಗೆ ಲೋಕಸಭಾ ಸದಸ್ಯರಿದ್ದಾರೆ, ಶಾಸಕರಿದ್ದಾರೆ, ಅವರುಗಳ ಮನೆ ಮುಂದೆ ಕೂತು ಒತ್ತಾಯವನ್ನ ಮಾಡಿ ಈ ಎಂಇಎಸ್ ಮತ್ತೆ ಶಿವಸೇನೆಗೆ ಕಡಿವಾಣ ಹಾಕುವಂತ ಕೆಲಸಕ್ಕೆ ಮುಂದಾಗಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಟೌನ್ ಹಾಲ್ ಇಂದ ಭಾರಿ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಸುಮಾರು 31 ಜಿಲ್ಲೆಯಿಂದ ನಮ್ಮ ಪದಾಧಿಕಾರಿಗಳು ಆ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೇಂದ್ರ ಗಮನ ಸೆಳೆಯಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಾವು ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕ್ತಿರುವಂಥದ್ದು. 31ರ ಬಂದು ಸೂರ್ಯ ಈ ಕಡೆ ಬಂದು ಚಂದ್ರ ಆ ಕಡೆ ಹೋದ್ರೂ ಬದಲಾವಣೆ ಆಗೋದಿಲ್ಲ. ಪುಂಡರ ವಿರುದ್ಧ, ಮರಾಠಿಗಳ ವಿರುದ್ಧ ಬದಲಾವಣೆ ಪ್ರಶ್ನೆ ಇಲ್ವೇ ಇಲ್ಲ. ಇದು ಸತ್ಯ. ಡಿಸೆಂಬರ್ 30ರ ಒಳಗಾಗಿ ನಿಷೇಧಕ್ಕೆ ಗಡುವು ಪಡೆದಿದ್ದ ಸರ್ಕಾರ ಮಾತ್ರ ನಿಷೇಧದ ಬಗ್ಗೆ ಚಕಾರ ಎತ್ತಿಲ್ಲ. ಆದರೆ ಬಂದ್ ಮಾಡಬೇಡಿ ಎಂದು ಮನವಿ ಮಾಡಿದ್ದಾರೆ. ಬಂದ್ ಕರೆ ಕೊಡೋದು ಬೇಡ, ಬಂದ್ ಎಲ್ಲದಕ್ಕೂ ಉತ್ತರವಲ್ಲ. ಬಂದ್ ಬಿಟ್ಟು ಅವರು ಬೇರೆ ರೂಪದಲ್ಲಿ ಏನು ಒತ್ತಡ ಹಾಕಲಿಕ್ಕೆ ನಮಗೆ ಸ್ವಾಗತ ಇದೆ. ಅದು ದಯವಿಟ್ಟು ಅವರು ಬಂದನ್ನು ಕೈ ಬಿಡಬೇಕೆಂದು ನಿಮ್ಮ ಮುಖಾಂತರ ಅತ್ಯಂತ ಕಳಕಳಿ ವಿನಂತಿ ನಮ್ಮ. ಬಲವಂತವಾಗಿ ಬಂದ್ ಮಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾಯ್ದೆಗಳಿದ್ದಾವೆ, ಆ್ಯಕ್ಷನ್ ಆಗ್ತದೆ ಖಂಡಿತವಾಗಿ. ಅದಕ್ಕಿಂತ ಬಂದ್ರಿಂದ ಇವತ್ತೇ ಹಿಂಸರಿಯುವಂಥದ್ದು ಒಳ್ಳೆಯದು ಅಂತ ಹೇಳಿ ನನ್ನ ಪ್ರಾಮಾಣಿಕ ಅನಿಸಿಕೆ. ಮಹಾರಾಷ್ಟ್ರವು ಕೂಡ ನಮ್ಮ ಸಹೋದರ ರಾಜ್ಯ. ಕರ್ನಾಟಕದ ಅಸ್ಮಿತೆಯನ್ನು, ಸಾಂಸ್ಕೃತಿಕ ಅಸ್ಮಿತೆಯನ್ನು ಉಳಿಸ್ಕೊಳ್ಳೋಕೆ ಏನು ಬೇಕು ಅದನ್ನು ನಾವು ಮಾಡ್ತೇವೆ. ಉಳಿದವರ ಸಾಂಸ್ಕೃತಿಕ ಅಸ್ಮಿತೆಯನ್ನು ನಾವು ಗೌರವಿಸ್ತೇವೆ. ಹಾಗಾಗಿ ಸಂಘರ್ಷದ ಅವಶ್ಯಕತೆ ಇಲ್ಲ. ನಾವು ನಮ್ಮ ಬದ್ಧತೆ ಇದೆ. ನಮ್ಮ ಸರ್ಕಾರಕ್ಕೆ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ತೇವೆ. ಕನ್ನಡ ಸಿನಿಮಾ ರಂಗ ಕೂಡ ಬಂದ್ಗೆ ಬೆಂಬಲ ನೀಡಿಲ್ಲ, ಕೇವಲ ನೈತಿಕ ಬೆಂಬಲ ನೀಡಲು ತೀರ್ಮಾನಿಸಿತ್ತು. ಈ ನಡುವೆ ನಟ ಶಿವರಾಜ್ ಕುಮಾರ್ ಬಂದ್ ನೇತೃತ್ವ ವಹಿಸಿಕೊಳ್ಳಬೇಕು ಎಂದು ಕನ್ನಡ ಸಂಘಟನೆಗಳು ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ತಮಟೆ ಬಾರಿಸಿ ಒತ್ತಾಯ ಮಾಡಿದ್ದಾರೆ. ಓಲಾ, ಊಬರ್, ಹೋಟೆಲ್ ಸಂಘಟನೆ ಸೇರಿದಂತೆ ಹಲವಾರು ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿವೆ. ಆದರೆ ಬೀದಿ ಬದಿ ವ್ಯಾಪಾರಿಗಳ ಸಂಘ ಮಾತ್ರ ಬಂದ್ಗೆ ಬೆಂಬಲ ಘೋಷಿಸಿದೆ. 31ಕ್ಕೆ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ರು ಕನ್ನಡ ಪರ ಸಂಘಟನೆಗಳು. ಅದರಿಂದ ನಾವು ಈಗ ನಮ್ಮ ಸಂಘಟನೆಯಿಂದ ಹಿಂಸರಿತಾ ಇದ್ದೀವಿ. 100ಕ್ಕೆ 100% ನಮ್ಮ ಬೆಂಬಲ ಕರ್ನಾಟಕ ಬಂದ್ಗೆ ಸಪೋರ್ಟ್ ಫುಲ್ ಇದೆ ಮೇಡಮ್. ನಾವು ಬೀದಿ ಬದಿ ವ್ಯಾಪಾರಿಗಳು, ನಾವು 5 ಲಕ್ಷ ಜನ ಕರ್ನಾಟಕದಲ್ಲಿ ಇದ್ದೀವಿ. ಸಂಪೂರ್ಣವಾಗಿ ನಾವು ಯಾರ ಅಂಗಡಿ ಬಂದ್ ಮಾಡದ ಹೋಲಿ ನಮ್ಮ ಕರ್ನಾಟಕದ ಬೀದಿ ಬದಿ ವ್ಯಾಪಾರಿಗಳು ಸಂಪೂರ್ಣವಾಗಿ ಬೆಂಬಲ ಇದೆ ಮೇಡಮ್. ಒಟ್ಟಿನಲ್ಲಿ ಹೋರಾಟಗಾರರೇ ಇನ್ನು ಒಂದು ಸ್ಪಷ್ಟ ನಿಲುವಿಗೆ ಬಾರದಿರೋದು ಎಲ್ಲೋ ಒಂದು ಕಡೆ ಬಂದ್ ಇರುತ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿದೆ. ಬಾಹ್ಯವಾಗಿ ನೋಡೋದೇ ಆದ್ರೆ ಬಂದ್ ಬಹುತೇಕ ಠುಸ್ ಅನ್ನೋದಂತೂ ಎದ್ದು ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.